ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆಯಲ್ಲಿ ಇಂದು ಸಿದ್ಧಾರ್ಥನಗರದ ಜಯ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇಲ್ಲಿ ಅವರ ಪ್ರತಿನಿತ್ಯ ಒಂದು ಕಾಯಕ ಅಂತಂದರೆ ಬೆಳಿಗ್ಗೆ ಸಂಜೆಗಳಿಗೆ ಊಟವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ರೀತಿಯ ಶ್ಲಾಘನೀಯವಾದ ಕಾರ್ಯವಾಗಿರುತ್ತದೆ. ಇದು ದಾರಿಯಲ್ಲಿ ಒಂದು ಸಾಧನೆ ದಾರಿ ಹೋಗೋಕರಲ್ಲಿ ಒಂದು ಸಾಧನೆಯನ್ನ ಪಶ್ಚಿಮನ ಅವರ ಒಂದು ಪ್ರೀತಿ ವಿಶ್ವಾಸ ಹೇಗಿದೆ ಅಂತ ಕೇಳೋಣ ಅವ್ರನ್ನ. ನನ್ನ ಹೆಸರು ಹೇಳಿ. ನನಗೆ ಏನಂದ್ರೆ ಪ್ರೀತಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ? ನನಗೆ ಫೇಡ್ ಮಾಡ್ತಕ್ಕಂಥದ್ದನ್ನ ಒಂದು 7 ವರ್ಷದಿಂದ ಊಟ ಇದ್ದೀನಿ. ಒಂದು 21 ವರ್ಷದಿಂದ ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ಹಾಕಿ ಆಮೇಲೆ ನಿಲ್ಸಿದ್ದೆ. ಯಾರೋ ಒಬ್ರು ಅಕ್ಕಿ ಕೊಟ್ಟಿದ್ರು, ಅದರಿಂದ ಶುರು ಮಾಡಿದೆ. ಆಮೇಲೆ ಕೋವಿಡ್ ಟೈಮಲ್ಲಿ ಅನ್ನ ಹಾಕಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಸುಮಾರು ಸಮಸ್ಯೆಗಳಿದೆ ಅಂದ್ಬಿಟ್ಟು ಈಗ ಬೇರೆಯವರ ಸಹಾಯದಿಂದ ಮಾಡ್ತಾ ಇದ್ದೀನಿ. ನನಗೆ ಸಹಾಯ ಸಾಲ್ತಾ ಇಲ್ಲ. ನನ್ನ ಉದ್ದೇಶ ಏನು ಅಂದರೆ ಇವ್ರಿಗೆಲ್ಲ ಏನಾದ್ರು ಒಂದು ದಾರಿ ಮಾಡಬೇಕು. ಬಿಸಿಲಿಗೆ ಮಳೆಗೆ ಆಪರೇಷನ್ ಆಗಬೇಕು, ಇವಕ್ಕೆಲ್ಲ ಆಪರೇಷನ್ ಆಗಬೇಕು. ಅದಕ್ಕೆ ಬೇಕಾಗಿರೋ ಸಹಾಯ ಬೇಕು. ಯಾಕಂದ್ರೆ ಕಾರ್ಪೊರೇಷನ್ ಬಿಲ್ ಕ್ಲಿಯರ್ ಆಗಿಲ್ಲ ಅಂತ ಆಪರೇಷನ್ ಎಲ್ಲ ಪೆಂಡಿಂಗ್ ಎಲ್ಲಿದೆ. PF ಅವರ ಆಪರೇಷನ್ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದೇನು ಅಂದರೆ ಆಪರೇಷನ್ ಮಾಡೋ ಒಬ್ಬೊಬ್ಬರು 2 ಜನ ಹೆಲ್ಪ್ ಮಾಡಿದ್ರು. ಮತ್ತೆ ಹೆಲ್ಪ್ ಮಾಡೋಕ್ಕೆ ನನಗೆ ಯಾರು ಇಲ್ಲ. ಊಟಕ್ಕೂ ಹೆಲ್ಪ್ ಮಾಡೋಕ್ಕೆ ನನಗೆ ಜನ ಬೇಕಾಗಿದೆ. ಮತ್ತೆ ಇಲ್ಲೆಲ್ಲ ನೋಡಿದ್ರೆ ಬಿಸಿಲು ಮಳೆಗೆಲ್ಲ ಅಲ್ಲಲ್ಲೇ ಮಲಗಿ ಸತ್ತೋಗಿರುತ್ತೆ. ಎಷ್ಟೋ ಮರಿಗಳು ಸತ್ತಿರೋ ಈ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ತುಂಬಾ ನಾಯಿಗಳು ಸತ್ತು ಬಿದ್ದಿರುತ್ತೆ. ಆ ಕಡೆ ಎತ್ತಿ ಮಲಗಿಸ್ಬಿಟ್ಟು ಬರ್ತೀವಿ. ನಿಮಗೆ ಈ ಒಂದು ಕೆಲಸ ಮಾಡೋದಕ್ಕೆ, ಈ ಒಂದು ಪುಣ್ಯ ಕೆಲಸ ಮಾಡೋದಕ್ಕೆ ಏನು ಪ್ರೇರೇಪಣೆ, ಏನು ಕಾರಣ ಆಯಿತು ಅಂತ? ನನಗೆ ಪ್ರೇರೇಪಣೆ ಅಂತ ಏನು ಹೇಳಕ್ ಬರಲ್ಲ ಸರ್. ಹೊಟ್ಟೆ ಹಸು ಅಷ್ಟೇ ನಂಗೆ ಕಣ್ಮುಂದೆ. ಅಂದರೆ ಹೊಟ್ಟೆ ಹಸು ಆ ಪ್ರಾಣಿಗಳ ಹೊಟ್ಟೆ ಹಸು ತಡಿಬೇಕು, ನೋಡೋಕ್ಕಾಗಲ್ಲ ಅದನ್ನ. ಮತ್ತೆ ಇದೇನು ಹೇಳಿದ್ರಲ್ಲ, ಚಿಕ್ಕದ್ರಲ್ಲಿದ್ದಾಗ ಯಾರೋ ಬಿಸ್ಕೆಟನ್ನು ಹಾಕ್ತಾಯಿದ್ರು, ಅವರು ಅದಕ್ಕೆ ಹಾಕ್ಬಿಟ್ಟು ತಾವು ಹೊಟ್ಟಿಸ್ಕೊಂಡು ಹೋದ್ರು. ನಿಮ್ಮ ಹಿಂದಿನ ಒಂದು ಘಟನೆ ಹೇಳಿದ್ರಿ. ಹೌದು. ನಾಯಿ ಮರಿ ಒಬ್ಬ ಇದ್ದ. ಅವನೇನ್ ಮಾಡ್ತಾ ಇದ್ದ ಅಂದ್ರೆ ಇಲ್ಲಿ ಹೆಲಿಪ್ಯಾಡ್ ತನಕ ಡೈಲಿ ವಾಕಿಂಗ್ ಬಂದು ಯೋಗ ಮಾಡ್ಬಿಟ್ಟು ಹೋಗ್ತಾ ಇದೆ. ಹೋಗೋ ಟೈಮಲ್ಲಿ ಕೆಂಚು ಅಂತ ಒಂದು ನಾಯಿ ಮರಿ ನಮ್ಮ ಮನೆಗೆ ಬಂದ. ಅವ 19 ವರ್ಷ ಇದ್ದ. ಅವನಿಗೆ ನಮ್ಮ ಬಂಡಿ ಏನ್ ಮಾಡ್ತಾ ಇದ್ದ, ತನ್ನ ಊಟನ ಬಿಟ್ಬಿಟ್ಟು ತಾನು ನಿಂತ್ಕೊಳ್ತಾ ಇದ್ದ. ಅವಾಗ ನಾನು ಕಲ್ತ್ಕೊಂಡು ಬೇರೆಯವ್ರಿಗೂ ಕೊಟ್ಟು ತಿನ್ಬೇಕು ಅಂತ ಇವರೆಲ್ಲಿ ಕಂಡ್ಕೊಂಡೆ. ಆಮೇಲೆ ಪ್ರೀತಿ, ಪರರನ್ನು ಪ್ರೀತಿ ಮಾಡಬೇಕು, ನಿಯತ್ತಾಗಿರ್ಬೇಕು. ಆಮೇಲೆ ಯಾವ ಕಾರಣಕ್ಕೊಂದು ನನ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಅಷ್ಟು ನಾನೆಲ್ಲ ಕಲ್ತಿದ್ದೆಲ್ಲ ಈ ನಾಯಿಗಳಿಂದಾನೆ. ನನ್ನ ತಾಯಿನೂ ಹೇಳ್ಕೊಟ್ಟಿಲ್ಲ. ಆದರೆ ಈ ಪ್ರಾಣಿಗಳಿಂದ ನಾನು ಸುಮಾರು ನೋಡಿ ಸುಮಾರು ವಿಷಯಗಳು ಕಲ್ತ್ಕೊಂಡೆ. ಅಂದರೆ ಸುಮಾರು ಬೆಳಿಗ್ಗೆ ಮತ್ತು ರಾತ್ರಿ 2 ಟೈಮಲ್ಲಿ ನೀವು ಇವಕ್ಕೆ ಆಹಾರವನ್ನು ಹಾಕ್ತಾ ಇದ್ದೀರಾ. ಏನು ಹಾಕ್ತೀರಾ ಇದಕ್ಕೆ? ಬೆಳಗ್ಗೆ ಅನ್ನ ಹಾಲು ಮಿಕ್ಸ್ ಮಾಡ್ಕೊಂಡ್ಬರ್ತೀನಿ. 4:30 ಎದ್ದೇಳ್ತೀನಿ. 6:10 ಲಲಿತಮಹಲ್ ಗೇಟ್ ಹತ್ರ ಬಂದ್ಬಿಡ್ತೀನಿ. ಎಲ್ಲ ಕಲ್ಸ್ಕೊಂಡ್ಬಂದು ಲಲಿತಮಹಲ್ ಗೇಟಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ಸರ್. ಸುತ್ತ ನಾನು ಯಾವ್ಯಾವ ಪ್ಲೇಸ್ ಹೇಳಿ, ಯಾವ್ಯಾವ್ದು ಈಗ ಹಾಕೊಂಡ್ಬಂದ್ರಿ? ನಾನು ನೋಡ್ಕೊಂಡ್ಬಂದೆ. ನಾನು ನಿಮಗೆ ಆಗ್ತಕ್ಕಂಥದ್ದನ್ನ ಫಸ್ಟ್ ಶುರು ಮಾಡೋದು ಲಲಿತಮಹಲ್ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಎದುರುಗಡೆ. ಆಮೇಲೆ ಗ್ರೌಂಡು, ಲಲಿತಮಹಲ್ ಗೇಟು, ಅಲ್ಲಿ ತನಕ ಗಾಡೀಲಿ ಬರ್ತೀನಿ. ಅಲ್ಲಿಂದ ಒಳಗಡೆಯಿಂದ ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೋಗಿ ಸುಮಾರು ಒಂದು ಹುಣಸೆ ಮರ ರೋಡ್, ಹಂಗೆ ಹುಣಸೆ ಮರ ರೋಡ್ ಗೇಟಿಂದ ಸಿದ್ಧಾರ್ಥ ರೋಡ್ಗೆ ಬರ್ತೀನಿ. ನಾನು ಸ್ನೇಹಿತರ ಜೊತೆಯಲ್ಲಿ ಬಂದೆ. ಈಗ ಸುಮಾರು ನಾಯಿಗಳು ಕಂಡ ತಕ್ಷಣ ಓಡೋಡಿ ಬರ್ತಾಯಿದ್ರು. ಅದು ನಾವು ಹೋದ್ರ ಆ ನಾಯಿಗಳ ಹತ್ರ ಅವು ಓಡ್ತಾಯಿದ್ವು. ಆದರೆ ಇವರು ದಿನ ಅವಕ್ಕೆ ಒಂದು ಆಹಾರವನ್ನು ಹಾಕೋದ್ರಿಂದ ತುಂಬ ಖುಷಿಯಿಂದ ಇವ್ರ ಹತ್ರ ಬರ್ತವೆ. ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಪ್ರತಿದಿನ 2 ಟೈಮಲ್ಲಿ ಹಾಕ್ತಾರೆ ಇವರು. ವರ್ಷದಲ್ಲಿ 1 ದಿನನೋ 2 ದಿನ ಅಷ್ಟೇ ಇವರು ಅದನ್ನು ರಜೆ ತಗೊಳ್ತಕ್ಕಂಥದ್ದು. ಆ ಟೈಮಲ್ಲಿ ಎಲ್ಲ ಹುಷಾರಿಲ್ಲದವರು ಕೂಡ ಯಾರೋ ಬೇರೆಯವ್ರನ್ನ ಕರ್ಕೊಬಂದು ಇವರು ಈ ಒಂದು ನಾಯಿಗಳಿಗೆ ತಮ್ಮ ಮಕ್ಕಳಂತೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಇದು ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಇವರಲ್ಲಿ ಇರ್ತಕ್ಕಂತಹ ಒಂದು ಮಾತೃ ಹೃದಯ ಅಂತ ಕರಿಬೋದು, ಉದಾರತೆ ಅಂತ ಕರಿಬೋದು, ಕರುಣಾಮಯಿ ಅಂತ ಕರಿಬೋದು. ಇಂಥ ಒಂದು ಪುಣ್ಯದ ಕೆಲಸವನ್ನು ಯಾರೂ ಮಾಡೋದಿಲ್ಲ. ಅಂದರೆ ಅಪರೂಪದ ಇವ್ರಿಗೆ ಸ್ವಲ್ಪ
ತಾವು ದುಡಿದು ಮೊದಲು ಸಾಕ್ತಾಯಿದ್ರು. ಕೋವಿಡ್ ಬಂತೊಡಿಂದ ತುಂಬ ಸಮಸ್ಯೆಗಳು, ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಯಾರು ತಮಗೆ ಇಚ್ಛೆ ಇದ್ದವರು, ಆ ಪ್ರಾಣಿಗಳ ಬಗ್ಗೆ ದಯೆ ಇರ್ತಕ್ಕಂಥವ್ರು, ದಯವಿಟ್ಟು ಆರ್ಥಿಕವಾದಂಥ ಒಂದು ನೆರವನ್ನು ನಾನು ಒಂದು ಫೋನ್ ನಂಬರ್ ಹಾಕ್ತೀನಿ, ಅದಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಗೊಂಡು ತಾವು ಅವ್ರಿಗೆ ಆರ್ಥಿಕ ಸಹಾಯವನ್ನು ನೀಡ್ಬೋದಾಗಿರ್ತದೆ. ಇಂಥವ್ರನ್ನ ಈ ಸಂಘ ಸಂಸ್ಥೆಗಳು, ಈ ಸಾರ್ವಜನಿಕರು ಮತ್ತು ಈ ಸರ್ಕಾರ ಗುರುತಿಸಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ನಿಜಕ್ಕೂ ಮಾಡಬೇಕಾಗುತ್ತೆ. ಇವ್ರಿಗೆ ಅನೇಕ ಒಂದು ಸನ್ಮಾನಗಳನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಎಲ್ಲರೂ ಮಾಡೋಂಥ ಕೆಲಸಗಳಲ್ಲ. ಎಲ್ಲ ದುಡ್ಡಿದೆ, ಎಲ್ಲರ ಹತ್ರನೂ ಕೆಲವು ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ, ಶ್ರೀಮಂತರಾಗಿರ್ತಾರೆ, ಉಳ್ಳವರಾಗಿರ್ತಾರೆ, ಎಲ್ಲ ಇರ್ತದೆ. ಆದರೆ ಮಾಡುವಂಥ ಮನಸ್ಸು ಇಲ್ಲ. ಇವರು ತಮ್ಮ ಹತ್ರ ಆರ್ಥಿಕವಾಗಿ ಸದೃಢರಾಗದಿದ್ದರೂ ಕೂಡ ತಾವು ಮಾಡ್ತೀನಿ ಅಂತ ಸತತವಾಗಿ 8 ವರ್ಷಗಳಿಂದ ಈ ನಾಯಿಗಳಿಗೆ, ಈ ಬೀದಿ ನಾಯಿಗಳಿಗೆ ಊಟ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಇದೊಂದು ಶ್ಲಾಘನೀಯವಾದಂಥ ಕಾರ್ಯವಾಗಿರ್ತದೆ. ಇದು ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ, ದಯವಿಲ್ಲದ ಧರ್ಮವ್ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಿಗೆಲ್ಲ. ಅಲ್ಲಿ ದಯವೇ ಧರ್ಮ ಮೂಲವಯ್ಯ, ಕೂಡಲ ಸಂಗಮ ಕೂಡನ ಸಂಗಯ್ಯ ನಂತನಲ್ಲದೊಲ್ಲಯ್ಯ ಅಂತ ಹೇಳ್ತಾರೆ. ಅಂದರೆ ಸಕಲ ಪ್ರಾಣಿಗಳ ಬಗ್ಗೆ ನಮಗೆ ದಯೆ ಇರಬೇಕು. ಆ ಥರ ಒಂದು ಕೆಲಸವನ್ನು ನಮ್ಮ ಜಯರಾವ್ ಸಿದ್ಧಾರ್ಥ, ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರ್ತಕ್ಕಂತಹ ಜಯರವರು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ 200ಕ್ಕೂ ಹೆಚ್ಚು ನಾಯಿಗಳಿಗೆ ಒಂದು ಊಟ ಮತ್ತು ಬಿಸ್ಕೆಟನ್ನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಇದು ಒಂದು ಶ್ಲಾಘನೀಯವಾದಂತಹ ಕಾರ್ಯ. ನಾನು ನೋಡ್ಕೊಂಡು ಬಂದೆ. ನಾನೀಗ ಅವರು ಎಲ್ಲೆಲ್ಲೇ ಆಗ್ತಾಯಿದ್ರು ನಾಯಿಗಳು ಸುಮಾರು 7-8 ಕಡೆ ಅವರು ಊಟವನ್ನು ಹಾಕ್ತಾ ಬಂದರು. ಬೆಳಿಗ್ಗೆ 6-6:30 ಹಾಕ್ತಾರೆ, ಮತ್ತು ಸಂಜೆ ಈಗ ಅಂದರೆ 3 ಗಂಟೆಗೆ ಸ್ಟಾರ್ಟಾಗಿ 4 ಗಂಟೆಗೆ ಮುಗೀತಿದೆ. ಒಂದು ನಾಯಿ ಬಗ್ಗೆ ನಿಜವೂ ಕಂಡು ಬಹಳ ಖುಷಿಯಾಗುತ್ತೆ, ಭಾಳ ಓಡ್ ಬರ್ತೇವೆ. ನಿಯತ್ತು ಅಂತಂದರೆ ನಾಯಿ ಅಂತಕ್ಕಂಥ ಸಾಬೀತು ಮಾಡ್ತಾ ಇದ್ದಾರೆ ನಿಜಕ್ಕೂ ಇವರು. ಇನ್ನೇನು ಮೇಡಮ್, ನೀವು ಇನ್ನೇನು ಇದ್ರ ಬಗ್ಗೆ? ಯಾವ ಕಾರಣಕ್ಕೂ ನಾಯಿಗೆ ಹಿಂಸೆ ಕೊಡಬಾರ್ದು. ನಾಯಿಗಳಿಗೆ, ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅಂದರೆ ಸಕಲ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದನ್ನು ನಾಯಿ ಅಂದರೆ ನಿಯತ್ತಿನ ಪ್ರಾಣಿ. ಒಂದು ದಿನ ನಾವು ಊಟ ಹಾಕಿದ್ರೆ ಸಾಕು, ಅದು ನಮ್ಮನೆ ಫಾಲೋ ಮಾಡ್ತವೆ. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಜನ ಮಲಗಿರೋದು ಪ್ರಾಣಿ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ದೂರದಿಂದ ಬರುವಾಗಲೇ ಕಲ್ಲು ಎತ್ಕೊಂಡು ಛೇ 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 ಅಂತಾರೆ. ಛೇ ಅಂದ ತಕ್ಷಣ ಅದು ಅಟ್ಯಾಕ್ ಮಾಡುತ್ತೆ. ಹಿಂಗ್ ಮಾಡಕ್ ಹೋಗ್ಬಾರ್ದು. ಹೋಗಪ್ಪ ಆ ಕಡೆ ಅಂದ್ರೆ ಹೊಟ್ಟೋಗುತ್ತೆ. ಅದಕ್ಕೆ ಅರ್ಥ ಆಗುತ್ತೆ, ನಮ್ಮ ಭಾಷೆ ಪ್ರತಿಯೊಂದು ಅರ್ಥ ಆಗುತ್ತೆ. ಹೋಗಮ್ಮ ಆ ಕಡೆ ಅಂದ್ರೆ ಸಾಕು, ಹೋಗ್ರು ಆ ಕಡೆ ಅಂದ್ರೆ ಸಾಕು, ಅದು ಆರಾಮ್ಸೆ ಹೋಗುತ್ತೆ. ದಯವಿಟ್ಟು ಹೊಡಿಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿನ್ನೆ ಒಂದು ನಾಯಿಗೆ ನನ್ನ ಕಣ್ಣೆದುರುಗಡೆನೆ ಗಾಡಿ ಹತ್ತಿಸ್ಕೊಂಡು ಹೋದ್ರು. ಆಮೇಲೆ ಇನ್ನೊಬ್ಬಳಿಗೆ ಗಾಡಿ ಹತ್ತಿಸ್ಬಿಟ್ಟು ಅವಳಿಗೆ 25,000 ಅಷ್ಟು ಬೇರೆಯವ್ರ ಸಹಾಯದಿಂದ ಇವತ್ತು ದೇವ್ರ ನಡೆಯಷ್ಟು ಮಾಡಿದ್ದಾರೆ. ಯಾಕಂದ್ರೆ ಗಾಡಿ ಹತ್ತಿಸ್ಬಿಟ್ಟು ಎತ್ತಿ ಗುಂಡಿ ಒಳಗೆ ಹಾಕ್ಬಿಟ್ಟು ಹೋಗಿದ್ರು. ಅದನ್ನ ಇಳಿದು ನಾನು ಕೆಳಗೆ ಇಳಿದು ಅದನ್ನ ಎತ್ಕೊಂಡ್ಬಂದು ಪ್ರತಿದಿನ ಎಣ್ಣೆ ಕೇರಳದಿಂದ ತರಿಸಿ ಮಸಾಜ್ ಮಾಡಿಸಿ ಮಾಡ್ತಾ ಇದೆ. ಅದೇ ತರ ಇನ್ನೊಂದು ನಾಯಿಗೆ, ವಾಚ್ಮ್ಯಾನ್ ಅವರೊಬ್ರು ಸಾಕಿರೋ ನಾಯಿಗೆ ಮಾಡಿಬಿಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವಳಿಗೆ 6 ತಿಂಗಳು ಹೋಗಿ ಎಣ್ಣೆ ಮಸಾಜ್ ಎಲ್ಲ ಕೊಟ್ಟು ನಾಯಿಗೆ ಅಂದ್ರೆ ನೀವು ಊಟ ಹಾಕೋದಲ್ದೇನೆ ಎಲ್ಲ ಕೊಡ್ತೀನಿ, ಆರೋಗ್ಯದ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ. ಮಾಡ್ಬಿಟ್ಟು ಎದ್ದು ನಡೀತಾಳೆ ಅಂದಾಗ ಅವ್ರು ಕೈ ಕೊಟ್ಬಿಟ್ರು. ಕೊನೆಗೆ ಈಗ ಎಲ್ಲಿ ತಗೊಂಡೋಗಿ ಬಿಟ್ರು ಅಂತ ನನ್ಗೆ ಗೊತ್ತಿಲ್ಲ. ಅದು ನನ್ ಪ್ರತಿದಿನ ನೆನ್ಸ್ಕೊಳ್ತೀನಿ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ತುಂಬಾ ದುಃಖ ಆಗುತ್ತೆ. ಅದೇ ತರ ನನ್ನ ಕೈಲಿ ಆಗಿದೆ ಸಣ್ಣ ಪುಟ್ಟ ಗಾಯ. ಯಾಕಂದ್ರೆ ಜ್ವರ ಎಲ್ಲ ಗಾಯ ಆದ್ರೆ, ಆಕ್ಸಿಡೆಂಟ್ ಆದ್ರೆ ಎಲ್ಲ ಸಣ್ಣ ಪುಟ್ಟ ನಾನು ಹೋಗಿ ಅಲ್ಲೇ ಟ್ರೀಟ್ಮೆಂಟ್, ನಮ್ಮ ಮನೆ ತಂದು ಮಾಡಕ್ ನನಗೆ ಅವಕಾಶ ಇಲ್ಲ. ಬೇರೆ ಕಡೆ ನಾನು ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಎಲ್ಲಾದ್ರೂ ಜಾಗ ಇದ್ರೆ ಅಲ್ಲೇ ಮಲಗಿಸ್ಬಿಟ್ಟು ಬರ್ತೀನಿ. ಈಗೇನಂದ್ರೆ PFA ಫೋನ್ ಮಾಡ್ತೀನಿ, ಸಾಯೋ ಸ್ಟೇಜಲ್ಲಿ ಇದ್ರೆ ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ, ಅಲ್ಲೇ ಸಮಾಧಿ ಮಾಡಿ ಅಂತ ಕಳಿಸ್ಕೊಡ್ತೀನಿ. ಆ ಥರ ಮಾಡ್ತಾ ಇದ್ದೀನಿ. ಸತ್ರೆ ಯಾಕಂದ್ರೆ ಕಾರ್ಪೊರೇಷನ್ ಅವ್ರಿಗೂ ನಾನು ದುಡ್ಡು ಕೊಡ್ಬೇಕಾಗುತ್ತೆ. ಅದೇ ದುಡ್ಡು ಅವ್ರಿಗೂ ಕೊಟ್ರೆ ಅವ್ರು ನೀಟಾಗಿ ಅಲ್ಲಿ ಸಮಾಧಿ ಮಾಡ್ತಾರೆ ಅಂತ ಅಲ್ಲಿ ಕಳಿಸ್ತೀನಿ. ಅಂದ್ರೆ ನೀವು ನಾಯಿಗಳಿಗೆ ಊಟ ಹಾಕೋದಲ್ದೇ ಅದರ ಆರೋಗ್ಯದ ಬಗ್ಗೆನೂ ಆರೈಕೆ ಮಾಡ್ತೀರಾ, ಕಾಳಜಿಯನ್ನು ವಹಿಸ್ತೀರಾ. ನಿಜಕ್ಕೂ ಮಕ್ಕಳಂತೆ ಅವ್ರನ್ನ ಕಾಣ್ತಾ ಇದ್ದೀರಾ. 250 ನಾಯಿಗಳು ಅಂತ ನೀವು ಹೇಳಿದ್ರಿ. ಅವರು ಇದು ಒಂದು ಪುಣ್ಯದ ಕೆಲಸ ಅಂತ ಎಲ್ಲರೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಅವರು ಈ ಥರ ಕೆಲಸ, ಪುಣ್ಯ ಕೆಲಸನ ಮಾಡಲ್ಲ. ಆದರೂ ನೀವು ಇಲ್ಲದಿದ್ರು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಯಾಕೆ ಇವಕ್ಕೆಲ್ಲ ಚಿಕ್ಕ ಮರಿಗಳಿಗೆಲ್ಲ ಹಾಕ್ತಾರೆ. ಅವ್ರು ನೋಡಿದ ತಕ್ಷಣ ಓಡ್ ಬರುತ್ತೆ. ಸ್ನೇಹಿತರೆ, ನೀವು ಆರ್ಥಿಕವಾದಂತಹ ಸಹಾಯವನ್ನು ಆ ಒಂದು ನಾಯಿಗಳಿಗೆ ಊಟ ಹಾಕುವಂತಹ ಆ ಕೆಲಸಕ್ಕೆ ತಾವು ಸಹಭಾಗಿತ್ವವನ್ನು ವಹಿಸ್ಕೋಬೋದು. ಇದಕ್ಕೆ ಇಷ್ಟಿಷ್ಟು ಅಂತ ಅಮೌಂಟನ್ನು ಕೊಟ್ಟು ಅವರು ಅದನ್ನು ಮಾಡಿ 2 ಟೈಮು ಮಾಡಿ ಆಹಾರವನ್ನು ಕೊಡ್ತಾ ಇದ್ದಾರೆ. ನಾನು ನೋಡ್ಕೊಂಡು ಬಂದೆ.
ಪ್ರತ್ಯಕ್ಷವಾಗಿಯೇ ಎಲ್ಲ ನೋಡ್ಕೊಂಡ್ಬಂದೆ. ಸುಮಾರು 250 ನಾಯಿಗಳನ್ನು ನಾನು ನೋಡ್ಕೊಂಡು ಬಂದೆ. 2 ಟೈಮು ಆಗ್ತಾ ಇದ್ದಾರೆ. ಹೇಳಿ ಮೇಡಮ್. ಆಮೇಲೆ ಇನ್ನೊಂದು ವ್ಯಾಕ್ಸಿನ್ ಹಾಕಕ್ಕೆ ಒಂದು ವ್ಯಾಕ್ಸಿನ್ಗೆನೆ 150 ಏನೋ ಆಗುತ್ತೆ ಸರ್. 150 ಆಗುತ್ತೆ. ಆಮೇಲೆ ಬೂಸ್ಟರ್ ಏನಂದ್ರೆ ಟೋಟಲ್ 900 ರುಪೀಸ್ ಆಗುತ್ತೆ ಒಂದು ಇಂಜೆಕ್ಷನ್ಗೆ. 21 ದಿನ ಆದ್ಮೇಲೆ ಇನ್ನೊಂದು ಇಂಜೆಕ್ಷನ್ ಹಾಕ್ಬೇಕು. ಯಾಕಂದ್ರೆ ಅದು ಸೇಫ್ಟಿ ಆಗಿರುತ್ತೆ, ನಾವು ಸೇಫ್ಟಿ ಆಗಿರ್ತೀವಿ. ಹೌದು. ಆಮೇಲೆ ಆ ಸುಮಾರು ಜನಕ್ಕೆ ನಾನು ಸರ್ಕಲ್ ಅಲ್ಲಿ ಇರೋರ ಹತ್ರ ಎಲ್ಲ ಊಟ ಹಾಕೋ ಕಡೆ ಕೇಳ್ತೀನಿ, ದಯವಿಟ್ಟು ನಮ್ಗೊಂದು ಸಹಾಯ ಮಾಡಿ. ಎಲ್ಲರೂ ಸ್ವಲ್ಪ 150 ಎಷ್ಟಾಗುತ್ತೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದಾಗ ಒಂದೊಂದು ಇಂಜೆಕ್ಷನ್ ಹಾಕ್ಸ್ಬಿಡೋಣ. ಆಪರೇಷನ್ಗೆ ನಾನು ಮೇನ್ ಕೇಳೋದು ಎಲ್ಲರೂ 100 ರೂಪಾಯಿ ಹಾಕಿ, 10 ಜನ ಇದ್ರೆ 100 ರೂಪಾಯಿ ಹಾಕಿ. ಎಷ್ಟು ಆದಾಗ ಒಂದು 5 ಆಪರೇಷನ್ ಆಗುತ್ತೆ, 3800 ರೂಪಾಯಿ ಆಗುತ್ತೆ. ಆಪರೇಷನ್ 2500, ಬೋರ್ಡಿಂಗ್ ಚಾರ್ಜ್ 1400 ರುಪೀಸ್ ಆಗುತ್ತೆ. ಒಂದು ನಾಯಿಗೆ 3800 ರುಪೀಸ್ ಆಗುತ್ತೆ. ಅಂದ್ರೆ ನಿಮ್ಮನ್ನು ಮೆಚ್ಚಬೇಕಾದ್ದೆ, ನೀವು ಯಾವುದೇ ಒಂದು ಉದ್ಯೋಗನೂ ಇಲ್ಲ ಅಂತ ಹೇಳ್ತೀರಾ, ಆದರೂ ಬೇರೆಯವರ ಸಹಾಯದಿಂದ ಈ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅದು ಭಿಕ್ಷೆ ಬಿಡ್ತಾ ಇದ್ದೀನಿ. ಅದು ತಮಗೋಸ್ಕರ ಅಲ್ಲ, ಸ್ವಾರ್ಥಕ್ಕೋಸ್ಕರ ಅಲ್ಲ, ನಾಯಿಗಳನ್ನು ಸಾಕೋದಕ್ಕೋಸ್ಕರ ಇವರು ಬೇರೆಯವರ ಒಂದು ಆರ್ಥಿಕ ನೆರವನ್ನು ಪಡ್ಕೊಂಡು ಈ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿರಕ್ಕೂ ಹ್ಯಾಂಡ್ಸ್ ಆಫ್ ಮೇಡಮ್ ನಿಮಗೆ. ಹಿಂಗೆ ಮುಂದರಲ್ಲಿ ನಾವು ಕೈದಷ್ಟು ಸಹಾಯ ಮಾಡ್ತೀವಿ. ನಂಬರನ್ನು ಹಾಕ್ತೀವಿ. ಯಾರ್ಯಾರು ತಾವು ಲೈವೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ನಂಬರನ್ನು ಅವ್ರ ನಂಬರ್ ಹಾಕ್ತೀನಿ. ಅದಕ್ಕೆ ಧನ ಸಹಾಯವನ್ನು ತಮ್ಮ ಕೈಲಾದಷ್ಟನ್ನು ಮಾಡ್ಬೋದು. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಭಾಗಿಗಳಾಗೋಣ. ಈ ಕಾರ್ಯವನ್ನು ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಂಥವ್ರನ್ನ ನಾವು ಗುರುತಿಸಿ ಇವ್ರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಗೆ. ಮನುಷ್ಯ ಏನಾಗ್ತಾ ಇದ್ದಾನೆ ಅಂದರೆ ಸ್ವಾರ್ಥತನ ಹೆಚ್ಚಾಗ್ತಾ ಇದೆ. ತನಗಾಗಿ ತಾನು ಬದುಕ್ತಾ ಇದ್ದಾನೆ, ತನ್ನ ಮಕ್ಕಳು, ತನ್ನ ಹೆಂಡತಿ ಅಂತ ಆಸ್ತಿನ ಮಾಡ್ತಾ ಹೋಗ್ತಾ ಇದ್ದಾನೆ ಹೊರತು ಈ ಪ್ರಾಣಿಗಳ ಬಗ್ಗೆ ಆಗಲಿ, ಇವುಗಳ ಪಕ್ಷಿಗಳ ಬಗ್ಗೆ ಆಗಲಿ ಅದನ್ನು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಸಾಯಿಸ್ತಕ್ಕಂಥದ್ದನ್ನ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಚ್ಚುತ್ತೆ ಅಂತ ಅವ್ರು ಹೇಳ್ದವ್ರು ಪಾಪ ಎಷ್ಟು ನೊಂದ್ಕೊಂಡು ಹೇಳ್ತಾರೆ, ಭಾವನಾತ್ಮಕವಾಗಿ ಅವ್ರು ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಹರಿಸ್ಕೊಂಡೇ ಹೋದ್ರು ನಾಯಿನ. ಅದು ನಾವು ಹೈವೇಗಳಲ್ಲಿ ನೋಡ್ತಾ ಇರ್ತೀವಿ, ಬ್ರೇಕ್ ಹಾಕಿದ್ರೆ ಇದು ಮಾಡ್ತಾರೆ, ಏನು ಹರಿಸ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕೆಂದರೆ ಅದು ಒಂದು ಜೀವ ಅಲ್ವಾ, ನಮ್ಮ ರೀತಿಯೇ ಜೀವ ಆ ನಾಯಿಗಳು ಕೂಡ. ನಾವು ಒಂದು ಸಾರಿ ನಾವು ಅದಕ್ಕೆ ಬಿಸ್ಕೆಟೋ ಅಥವಾ ಒಂದು ಊಟನೋ ಅನ್ನೋನೋ ಏನೋ ಒಂದು ಹಾಕಿರೋದು ನಮ್ಮ ಸಾಯಗಂಟ ನಮ್ಮನ್ನು ಸ್ಮರಿಸ್ಕೊಳ್ಳುತ್ತೆ. ಅದನ್ನು ನಿಯತ್ತಿನ ಪ್ರಾಣಿ ಅಂತ ಕರೀತಾರೆ. ಮನುಷ್ಯ ಆಗಲ್ಲ, ಹಿಂದಿದ್ಕಂಡೆ ಚೂರಿ ಆಗ್ತಾ ಇರ್ತಾನೆ ಅವನು. ಮನುಷ್ಯ ಮಿತ್ರದ್ರೋಹವನ್ನು ಮಾಡ್ತಾ ಇರ್ತಾನೆ. ಅರ್ಥ ಆಯ್ತಾ? ಆ ನಾಯಿಗಳು ಪಾಪ ಆ ಥರ ಇಲ್ಲಿ ನೋಡಿ, ಊಟ ಮಾಡ್ಕೊಂಡು ಈಗ ಆರಾಮಾಗಿ ಇವ್ರು ಬರೋದನ್ನೇ ಕಾಯ್ತಾ ಇದ್ದವು. ಈಗ ಊಟ ಮಾಡ್ಕೊಂಡು ಪುಟ್ಟ ನಾಯಿಗಳು ಸುಮಾರು ಎಲ್ಲ ಆರಾಮ ಮಲಗಿದ್ದಾವೆ. ನನಗೆ ತುಂಬ ಖುಷಿ ಆಯಿತು. ಇವ್ರು ಬಂದ ತಕ್ಷಣವೇ ಅವು ಮಕ್ಕಳಂತೆ ಬಂದ್ಬಿಟ್ರು. ಅಂದರೆ ಮಕ್ಕಳಂತೆ ಅವುಗಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದರಿಂದ ಮನಸ್ಸು ಸ್ವಾರ್ಥತನ. ಹೌದು, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಈ ಒಂದು ಸರ್ವೀಸು ಎಲ್ಲ ಮಾಡೋಕ್ಕಾಗೋದಿಲ್ಲ. ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಇಂಥ ಒಂದು ಸರ್ವಿಸ್ ನನಗೆ ಫಸ್ಟು ನಾನು ನೋಡ್ತಾ ಇರ್ತಕ್ಕಂಥದ್ದು. ಇವೆಲ್ಲರಿಗೂ ಆರ್ಥಿಕವಾಗಿ ಕೈ ಜೋಡಿಸೋಣ. ದಯವಿಟ್ಟು ಸ್ವಾರ್ಥತನವನ್ನು ಬಿಟ್ಟು ಇಂತಹ ಒಂದು ಸೇವೆಗಳಲ್ಲಿ ನಾವು ಕೈ ಜೋಡಿಸ್ಬೇಕು. ಆರ್ಥಿಕವಾಗಿ ಕೈ ಜೋಡಿಸ್ಬೇಕು. ಅವ್ರು ಮಾಡ್ತಾರೆ, ನೋಡಿದೆ, ನಾನು ಎಲ್ಲ ನೋಡ್ಕೊಂಡು ಬಂದೆ. ನನಗೆ ಇದಕ್ಕೆ ಸಹಕಾರ ನೀಡಿದವರು GLT ಸರ್, ಸುತ್ತೂರಿನಲ್ಲಿರ್ತಕ್ಕಂಥ ತ್ರಿಪುರಾಂತಕ ಸರ್ ಅವರು ನನಗೆ ಈ ಮಾಹಿತಿಯನ್ನು ಕೊಟ್ಟು, ನೀವು ಹೋಗಿ ಅವ್ರನ್ನ ಇದು ಮಾಡಿ ಮಾತಾಡಿಸಿ ಅವರನ್ನು ನೋಡಿ ಬರೀರಿ ಅಂತ ಹೇಳಿದ್ರು. ಅವರು ಈ ಥರದೆಲ್ಲ ಸಾಮಾಜಿಕ ಒಂದು ಕಳಕಳಿ ಉಳ್ಳಂಥವರು ತ್ರಿಪುರಾಂತಕ ಸರ್ ಅವರು. ಅವ್ರಿಗೆ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆಗ ಮೇಡಮ್ಗೂ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಸಹಾಯನ ನಾನು ಮಾಡ್ತೇನೆ. ನೀವು ಕೂಡ ಮಾಡಿ. ಇಂಥ ಒಂದು ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 50, 100 ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಾಗದೆ ಎಷ್ಟಾಗುತ್ತೆ ಅಷ್ಟು ನೋಡಿ. ಆ ಒಂದು ಪ್ರತಿಯೊಂದು ನಾಯಿಗಳಿಗೂ ಅವರು ಬಾಕ್ಸನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಬಾಕ್ಸ್ಗಳನ್ನು ಹಾಕ್ಕೊಂಡು ಅವರೇ ಸ್ಕೂಟಿ ಗಾಡೀಲಿ ಮಡಿಕೊಂಡು ಅನ್ನವನ್ನು ಕಲಿಸ್ಕೊಂಡು ಬೆಳಿಗ್ಗೆ 4 ಗಂಟೆ ಹೇಳಿದ್ರಲ್ಲ, 4 ಗಂಟೆ ರಾತ್ರಿಗೆ ಅವರು ಎದ್ದು ಇವೆಲ್ಲ ಕೆಲಸಗಳನ್ನು ಒಂದೊಂದು ನಾಯಿಗಳೊಂದು ಬಾಕ್ಸ್ ಮಾಡ್ಕೊಂಡಿದ್ದಾರೆ. ಆ ಬಾಕ್ಸ್ಗಳಲ್ಲಿ ಹಾಕಿ ಅವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟು. ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಮಕ್ಕಳು ನಾವು ಅಂದ್ಕೊಂಡು ಇದು ಮಾಡ್ತಾಯಿದ್ದೇವೆ. ಅದಕ್ಕೆ ನಾಯಿಗಳೇ ಮಕ್ಕಳಾಗಿದೆ. ಅದು ದಯವಿಟ್ಟು ಸ್ನೇಹಿತರು ಎಲ್ಲರೂ ಕೈ ಜೋಡಿಸೋಣ ಮತ್ತು ಸ್ವಾರ್ಥತನವನ್ನು ಬಿಡೋಣ. ಈ ಪ್ರಾಣಿ ಪಕ್ಷಿಗಳನ್ನು ಹಿಂಸೆ ಮಾಡಬಾರ್ದು, ಹಿಂಸಿಸಬಾರ್ದು. ಅಹಿಂಸಾತ್ಮಕವಾದಿಗಳಾಗೋಣ. ದಯವಿಟ್ಟು ಹಿಂಸೆಯನ್ನು ಕೊಡದೆ ನಮ್ಮಲ್ಲಿರುವಂತಹ ಜೀವ ಅಂತ ನಾವೆಲ್ಲರೂ ಅದನ್ನು ನೋಡೋಣ. ಆಯಿತಾ? ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಒಂದು ನಂಬರ್ ಹಾಕ್ತೀನಿ. ಎಷ್ಟೆಷ್ಟಾಗುತ್ತೆ ತಮ್ಮ ಕೈಲಿ ಸಹಾಯವನ್ನು ಮಾಡಿ. ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಆ ಸೇವೆಯನ್ನು, ಅವ್ರು ಮಾಡ್ತಾಯಿದ್ದಾರೆ. ಅವರು ಅದು ಹೇಳ್ತಾರೆ, ನಾನು ಅದನ್ನು ದೇವರನ್ನ ಕಾಣ್ತಾ ಇದ್ದೀನಿ ಅಂತ ಅವರು ಹೇಳಿದ್ರು. ಇನ್ನೇನು ಹೇಳ್ತೀರಾ ಮೇಡಮ್?
ಆಮೇಲೆ ಮೊನ್ನೆ ಒಬ್ರು ನಾನು ಕುರ್ಬಾರಳ್ಳಿ ಹೋಗಿದ್ದೆ, ಮಿಷನ್ ಹೋಗಿದ್ದೆ, ಅಲ್ಲೊಂದು ನಾಯಿಗೆ ಇಷ್ಟು ದಪ್ಪ ಗಂಟಿತ್ತು. ಅದಕ್ಕೆ ಏನಾದ್ರು ಸಹಾಯ ಮಾಡೋಣ ಅಂತ ಫೋಟೋ ತೆಗೆದೆ, PFI ಕಳ್ಸೋಣ ಅಂತ ಕಳಿಸಿದ್ದೆ. ಅವ್ರು ಹೇಳಿದ್ರು ಡಾಕ್ಟರ್ ಹತ್ರ ನೋಡ್ಬಿಟ್ಟು ಹೇಳ್ತೀನಿ ಅಂದ್ರೆ ಹೇಳಲಿಲ್ಲ. ಅಲ್ಲಿ ಸುಮಾರು ಜನ ಕೂತಿದ್ರು. ಸರ್ ಏನಾದ್ರು ಹೆಲ್ಪ್ ಮಾಡ್ತೀರಾ, ಇವ್ನಿಗೆ ಆಪರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಎಲ್ಲರ ಕೈಲಾಗಿದೆ ಸಹಾಯ ಮಾಡಿ, ಯಾಕಂದ್ರೆ ನಿಂತು ಮಾಡೋರು ಬೇಕು. ಹೌದು. ಹಂಗಾದಕ್ಕೆ ಯಾರು ದುಡ್ಡು ಅಂದಾಗ ಯಾರು ಬರಲ್ಲ, ಹಿಂದೆ ಹೋದ್ರು. ಅವಾಗ ನಾನೇನು ಹೇಳಿದೆ ಅಂದ್ರೆ ದುಡ್ಡು ಅಂದ್ರೆ ಎಲ್ಲ ಹಿಂದೆ ಹೋಗ್ತಿರಲ್ವಾ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಬಂದಾಗ ಇನ್ನೊಬ್ರು ಹೇಳಿದ್ರು, ಮೇಡಮ್ ಹಸುಗಳಿಗೆ ತುಂಬಾ ಹೊಡಿತಾರೆ ಮೇಡಮ್, ನಾ ವಿಡಿಯೋ ತೆಗೆದು ಕಳಿಸ್ತೀನಿ, ನಾಯಿಗಳಿಗೆ ಹಸುಗಳಿಗೆ ಹೊಡಿತಾರೆ, ಆ ವಿಡಿಯೋ ನಿಮ್ ಕೈಲಿ ಹಾಕಕ್ಕಾಗತ್ತಾ ಅಂತ ನನ್ಗೆ ಕೇಳಿದ್ರು. ಖಂಡಿತ ನನ್ಗೆ ಕಳಿಸಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಆ ಥರ ಪ್ರಾಣಿಗಳಿಗೆ ದಯವಿಟ್ಟು, ಯಾವುದೇ ಪ್ರಾಣಿ ಆಗಲಿ ದಯವಿಟ್ಟು ಹಿಂಸೆ ಕೊಡಬೇಡಿ. ಯಾಕಂದ್ರೆ ನಮಗೊಂದು ಸಣ್ಣ ಗಾಯ ಆದ್ರೆ ಎಷ್ಟು ನೋವು ಇರುತ್ತೆ ಅಂದ್ರೆ ಅದು ಹೇಳ್ಕೊಳಕ್ಕಾಗಲ್ಲ. ಎಲ್ಲಿ ಲೇಟ್ ಆಗ್ಬಿಡುತ್ತೆ ಯಾರಿಗೂ ಗೊತ್ತು. ಆಮೇಲೆ ಇನ್ನೊಂದು ಏನಂದ್ರೆ ದಯವಿಟ್ಟು ಸಾಕಕ್ಕಾದ್ರೆ ಮನೆ ತಗೊಂಡೋಗಿ ಸಾಕಿ, ಆಗಿಲ್ಲ ಅಂದ್ರೆ ದಯವಿಟ್ಟು ತಗೊಂಡೋಗ್ಬೇಡಿ. ಸಾಕೋದು ಅರ್ಧದಲ್ಲಿ ತಗೊಂಡ್ಬಂದು ಕಟ್ಟಾಗಿ, ನಿನ್ನೆ ಒಂದು ನೈನ ಕಟ್ಟಾಕ್ಬಿಟ್ಟು ಹೋಗಿದ್ದಾರೆ. ನಾನು ಇನ್ನೊಬ್ರು ಪರಿಚಯದವರು ಸೇರ್ಕೊಂಡು ಅದನ್ನ ಬಿಚ್ಚಿದೀವಿ. ಯಾಕಂದ್ರೆ ಸಡನ್ ನಾವು ಹಿಡಿಯಕ್ಕೆ ಹೋದಾಗ ನಮ್ಮನ್ನ ಕಚ್ಚಿಬಿಡುತ್ತೆ, ಮತ್ತೆ ನಾವು ಅದಕ್ಕೆ ಭಯ ಇರ್ತದೆ, ಅದಕ್ಕೆ ಭಯಕ್ಕೆ ಕಚ್ಚಿಬಿಡುತ್ತೆ. ಅದು ಬೇಕು ಅಂತ ಕಚ್ಚಲ್ಲ, ಅದ್ರ ಜೀವ ಭಯಕ್ಕೋಸ್ಕರ ಕಚ್ಬಿಡುತ್ತೆ, ಕಚ್ಚಕ್ ಬರುತ್ತೆ. ಆಮೇಲೆ ನಾವು ಅದಕ್ಕೋಸ್ಕರ ಇಂಜೆಕ್ಷನ್ಗೆ ಓಡಾಡ್ತಾ ಕೂತ್ಕೋಬೇಕಾಗತ್ತೆ. ಮತ್ತೆ ಅದಕ್ಕೆ ಊಟ ಇಲ್ಲ, ಮಲಗಕ್ಕೆ ಜಾಗ ಇಲ್ಲ, ಪ್ರೀತಿ ಇಲ್ಲ, ಅಲ್ಲಿ ಇಲ್ಲ ಅಲಿತಾ ಇರುತ್ತೆ, ಗಾಡಿ ಸಿಕ್ಕಾಕೊಳ್ಳುತ್ತೆ, ಬೇರೆಯವ್ರು ಹೊಡಿತಾರೆ, ಬೇರೆ ನಾಯಿಗಳು ಅದಾದ ಏರಿಯಾ ಬಿಟ್ಟು ಸೇರಿಸ್ಕೊಳ್ಳಲ್ಲ. ಈ ತರ ಎಲ್ಲ ಹಿಂಸೆಗಳಾಗುತ್ತೆ. ದಯವಿಟ್ಟು ಯಾರು ಸಾಕಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಮನೆ. ಕೆಲವರು ತುಂಬಾ ಚೆನ್ನಾಗಿ ಸಾಕ್ತಾರೆ, ಮಕ್ಕಳಿಗಿಂತ ಹೆಚ್ಚಾಗಿ ಬಹಳ ತುಂಬಾ ಇದಾಗಿ ಸಾಕ್ತಾರೆ ಕೆಲವರು. ಇಂಜೆಕ್ಷನ್ ಫುಡ್, ಆ ಫುಡ್ ನಾವು ತಿನ್ನಕ ಆತರ ಒಳ್ಳೊಳ್ಳೆ ಫುಡ್ಗಳನ್ನ ಕೊಡ್ತಾರೆ. ಹೌದು. ಆದ್ರೆ ಇನ್ನೊಂದು ಏನಂದ್ರೆ ನಮ್ಮ ಮನೇಲಿ ಇರೋನು ಥರ್ಡ್ ಬಂಟಿ, ಅವನು ಅಷ್ಟೇ, ನನ್ನ ಮನೇಲಿರೋರು ಅಷ್ಟೇ, ನಾನು ಒಂದೇ ಸಮ ನೋಡೋದು. ಮನೆಯವನ್ ಬೇರೆ. ನೀವು ಮೇಡಮ್ ಬೆಳಿಗ್ಗೆನಾಗ ನೀವು 6:30ಗೆ ನೀವೇ ಇದನ್ನೆಲ್ಲ ಈ ಫುಡ್ ಕಿಟ್ಗಳನ್ನ ಹೊತ್ಕೊಂಡು ಹೋಗಿ ನೀವೇ 4 ಕಿಲೋಮೀಟರ್ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇಟ್ಕೊಂಡು ನಡ್ಕೊಂಡು ಹೋಗ್ತೀರಾ ಅಂದ್ರೆ ರಿಯಲಿ ಗ್ರೇಟ್. ಹ್ಯಾಂಡ್ಸ್ ಆಫ್ ಮೇಡಮ್, ನಿಮ್ಗೆ ಈ ತರ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಜನ ಪರಿಚಯ ಇದ್ದಾರೆ, ಆದ್ರೆ ಯಾರ ಜೊತೆ ನನ್ನ ಮಾತಿಗೆ ನಿಂತ್ಕೊಳ್ಳಲ್ಲ, ಪಾಡಿಗೆ ಹೋಗ್ತಾ ಇರ್ತೀನಿ. ಒಂದ್ 2-3 ಲೇಡೀಸ್ ಇದ್ದಾರೆ, ನಾವು ವಾಕಿಂಗ್ ಬರೋ ಟೈಮ್ಗೆ ಅವ್ರ ಹತ್ರ ಏನಾದ್ರು ಮನ್ಸಿಗೆ ತುಂಬಾ ನೋವಾದಾಗ ಒಂದ್ 5 ನಿಮಿಷ ಮಾತಾಡ್ತೀನಿ. ಇಲ್ಲೋದ್ರೆ ನನ್ನ ಪಾಡಿಗೆ ಫೀಡ್ ಮಾಡ್ತಾ ಬರ್ತಾ ಇರ್ತೀನಿ. ಯಾಕಂದ್ರೆ ನನಗೆ ಟೈಮಿಂಗ್ಸ್ 10 ನಿಮಿಷ ಅಂದ್ರೆ 10 ನಿಮಿಷ ಲೇಟ್ ಆಗ್ಬಿಟ್ರೆ ಹುಡ್ಕೊಂಡ್ ಬರಕ್ ಶುರು ಮಾಡ್ಬಿಡ್ತಾರೆ. ಆ ಏರಿಯಾದಿಂದ ಏರಿಯಾ ಬಿಟ್ಟು ಹುಡ್ಕೊಂಡ್ ಬರಕ್ ಶುರು ಮಾಡ್ತಾರೆ. ಅದು ಜನಕ್ಕೂ ತೊಂದರೆ ಆಗಬಾರ್ದು, ಅದಕ್ಕೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು 3 ರೀತಿ ನಾನು ಥಿಂಕ್ ಮಾಡ್ಕೊಂಡು, ಆ ಟೈಮ್ ಅಂದ್ರೆ 10 ಗಂಟೆ ಅಂದ್ರೆ 10 ಗಂಟೆಗೆ ಅಲ್ಲಿ ಇರಬೇಕು, 6 ಗಂಟೆ 5 ಗಂಟೆ ಅಂದ್ರೆ 5 ಗಂಟೆಗೆ ಇರಬೇಕು. ಆ ಥರ ಇವತ್ತು ತನಕ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಗೆ ಯಾರ ಸಹಾಯ ಮಾಡ್ತಾ ಇದ್ದಾರಾ ಇದುವರೆಗೆ ಏನಾರು? ಡೈಸಿ ಆಂಟಿ ಅಂತ ಒಬ್ರು. ಡೈಸಿ ಆಂಟಿ ಯಾವ್ರವ್ರು? ಅವರು ಮೈಸೂರವ್ರೆ. ತಾಯಿಗಿಂತ ಹೆಚ್ಚು ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ತುಂಬಾ ಕಷ್ಟಪಟ್ಟು ಒಬ್ಬೊಬ್ರಿಗೆ ಸಹಾಯ ಕೇಳಿ ಈಗ ರೋಡಲ್ಲಿ ಬರೋರು ಯಾರಾದ್ರೂ 500,000 ಅಂತ ಕೊಡ್ತಾರೆ ಅಪರೂಪಕ್ಕೆ. ಆಮೇಲೆ ನನ್ನ ಫ್ರೆಂಡ್ ಲೀಲಾವತಿ ಅಂತ ಒಬ್ರು ಇದ್ದಾರೆ, ಅವರು ಬಂದು ನನಗೆ ತಿಂಗಳಿಗೆ 500 rupees ಕೊಡ್ತಾರೆ. ಆಮೇಲೆ ರೀಚಾ ಅವ್ರ ತಾಯಿ ಕೊಡ್ತಾರೆ 500 rupees. ಆಮೇಲೆ ಬ್ಯಾಂಗ್ಳೂರಲ್ಲಿ ನನಗೆ ಯಾರು ಅಂತ ಗೊತ್ತಿಲ್ಲ ಸರ್, ಸುಶ್ರುತ್ ಅಂತ ಅವ್ರ ಸರ್ ಹೆಸರು. ಸರ್ ನನಗೆ ರೆಗ್ಯುಲರ್ ಸ್ವಲ್ಪ ದಿನ ಕೊಡ್ತಾ ಇದ್ರು. ನಾನು ಅವ್ರಿಗೆ ಇರೋ ಡೀಟೇಲ್ ಎಲ್ಲ ಹೇಳ್ತಾ ಇದ್ದೆ. ಸರ್ ನಾನು ಹಿಂಗಿದೆ, ಪ್ರತಿಯೊಂದು ಸುಳ್ಳು ಹೇಳ್ತಾ ಇಲ್ಲ, 99% ನಾನು ಹೇಳ್ತಾ ಇರುವಾಗ ಅವರು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ರು. ಅವನ್ನ ತುಂಬಾ ಸಮಸ್ಯೆ ಆಗುತ್ತೆ ನನಗೆ ಪ್ರತಿ ತಿಂಗಳು. ಆವಾಗ ಈಗ 2-3 ತಿಂಗಳಿಂದ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಸಿನ್ ಫ್ರೆಂಡ್ ಒಂದು 5-6 ತಿಂಗಳು ಕೊಟ್ಟರು. ಈ ತಿಂಗಳು ನನಗೆ ಯಾರು ಸಹಾಯ ಪ್ರತಿದಿನ ಮಾಡ್ಬೇಕಲ್ಲ ಮೇಡಮ್, 2 ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ. ಯಾಕೆ ನೀವು ಉಳ್ಳವರಲ್ಲ, ಶ್ರೀಮಂತರಲ್ಲ, ಆದ್ರೆ ಆ ಭಾವನೆ ಎಲ್ಲ ಬರಲ್ವಲ್ಲ. ಅದು ಉಳ್ಳವ್ರಿಗೆ ಇವ್ರಿಗೆ ಎಲ್ಲರಿಗೂ ಆರ್ಥಿಕವಾಗಿ ಸದೃಢರಾಗಿರೋರಿಗೆ ಮಾಡಬೇಕು ಅಂತ ಆ ಒಂದು ಮನಸ್ಸು ಆ ತುಡಿತಾ ಇಲ್ಲ. ಆದ್ರೆ ನಿಮ್ಮಲ್ಲಿ ನೀವು ಶ್ರೀಮಂತರಾಗದೇ ಇದ್ದರೂ ಕೂಡ ನೀವು ಬೇರೆಯವರ ಒಂದು ಆ ಸಹಾಯ ಹಸ್ತವನ್ನು ಚಾಚಿ ಅವ್ರ ಹತ್ರ ಕಾಡಿ ಬೇಡಿ ಏನೋ ಒಂದು ವ್ಯವಸ್ಥೆ ಮಾಡಿ ನೀವು ಮಾಡ್ತಾ ಇದ್ದೀರಲ್ಲ, ಮನಸ್ಸು ಎಲ್ಲರಿಗೂ ಬರಲ್ಲ. ಇದು ಅಪರೂಪ, ನಾನಾಗಲೇ ಹೇಳ್ದೆ, ಅತಿ ವಿರಳ, ಅಪರೂಪದಲ್ಲಿ ಅಪರೂಪ. ಕೋಟ್ಯಾಂತರ ರೂಪಾಯಿ ಮಡಿಕೊಂಡಿರ್ತಾರೆ, ಅದೇನು ಹೇಳ್ತಾರಲ್ಲ ಗಾದಿನಿ, ಏನಕ್ಕೂ ಅದು ಪ್ರಯೋಜನವಿಲ್ಲ. ಆದರೆ ನಿಮ್ಮ ಈ ಸತ್ಕಾರ ಇದೆಯಲ್ಲ, ನಿಜಕ್ಕೂ ನಿಮಗೆ ಅವರಲ್ಲಿ ದೇವರನ್ನ ಕಾಣ್ತೀರಿ. ಹೇಳಿದ್ರೆ ನೀವು ದೇವರನ್ನ ಕಾಣ್ತಾ ಇದ್ದೀರಾ ಅಂತ. ನಾನು ಇವ್ರಿಗೋಸ್ಕರ ಕೇಳುವಾಗ ಏನಾಗುತ್ತೆ, ನನಗೆ ಯಾವ ರೀತಿ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ ಇಲ್ಲೊಂದು ನಾಯಿಗೆ ಚಿರಂಜೀವಿ ಅಂತ ಒಬ್ಬರಿದ್ದಾರೆ. ಆಮೇಲೆ ಅಕ್ಕಿ ನನ್ನ ಫ್ರೆಂಡ್ ಪದ್ಮ ಅಂತ ಒಬ್ಬರಿದ್ದಾರೆ. ಅವರು ಪಾಪ ಅವ್ರ ತಮ್ಮನ ಹೆಂಡತಿನೇ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ನನಗೆ ತಂದು ಕೊಡೋದು. ದುಡ್ಡು ಕೊಡ್ತೀನಿ, ಆದರೆ
ನನಗೆ ದುಡ್ಡು ಬಂದಾಗ ಅವ್ರಿಗೆ ಕೊಡೋದು. ಎಲ್ಲ ದುಡ್ಡು ಅಕ್ಕಿ ನನಗೆ ತಿಂಗಳಿಗೆ ಒಂದು 180 kg ಅಕ್ಕಿ ಬೇಕಾಗುತ್ತೆ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಒದಗಿಸ್ಕೊಡ್ತಾ ಇದ್ರು. ಆಮೇಲೆ ಅಂಗಡಿಯಿಂದ ನನಗೆ ಯಾರು ದುಡ್ಡು ಕೊಡ್ತಾರೋ ಫಸ್ಟ್ ಬೇಕಾಗಿರೋ ಅಕ್ಕಿ, ಆಮೇಲೆ ಏನೇನು ಅವಶ್ಯಕತೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇವತ್ತು ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನನಗೆ ಕಷ್ಟ. ಹೌದು, ಫಸ್ಟ್ ರೆಡಿ ಮಾಡ್ಕೊಬಿಡ್ತೀವಿ ಎಲ್ಲ ಮಾಡ್ಕೊಂಡು. ಒಂದೇ ದಿನ ಇಲ್ಲ ಅಂದ್ರೆ ನನಗೆ ಕೈಕಾಲು ನಡ್ಕ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಆಗ್ತಿಲ್ಲ ಅಂತಂದ್ರೆ ಹೌದು ಕಾಯ್ತಾ ಇರುತ್ತೆ. ಆಚೆ ಬರೋಕ್ಕಾಗಲ್ಲ. ನಾನು ಆಚೆ ಬಂದ್ರೆ ಸುತ್ಕೊಂಡ್ಬಿಡ್ತಾರೆ ನಾಯಿಗಳು. ಆ ಥರ ಟೆನ್ಷನ್. ನೋಡಿದೆ ನಾನೀಗ ಎಲ್ಲ ನಮ್ಮ ಹತ್ರ ಬರಕ್ಕೆ ಎದುರ್ಕತಾ ಇದ್ದು, ಬಟ್ ನಿಮ್ಮ ಹತ್ರ ಅವು ಭಾಳ ಓಡೋಡಿ ಬರ್ತಾ ಇದ್ವು ನಿಮ್ಮ ಹತ್ರ. ಆರೋಗ್ಯ ಅದಕ್ಕೆ ಸ್ವಲ್ಪ ದಿನದಿಂದ ಟೆನ್ಷನ್ ಇಂದ ತಲೆ ಬರಕ್ಕೆ ಶುರು ಆಗ್ಬಿಟ್ಟಿತ್ತು. ಹೌದು, ಅದು ಊಟನೆಲ್ಲ ಒತ್ಕೊಂಡು ನೀವು ಎಷ್ಟು ಸುಮಾರು 8-10 kg ಒತ್ಕೊಂಡು ನೀವು 4 ಕಿಲೋಮೀಟ್ರು 10ಕ್ಕಿಂತ ಜಾಸ್ತಿ ಇರ್ತದೆ. ಅದೆಲ್ಲ ಬೆಳಿಗ್ಗೆ ಟೈಮು, ಸಂಜೆ ಮಧ್ಯಾಹ್ನ ಟೈಮ್ ಇರಲ್ಲ. ಲೆಕ್ಕ ಮಾಡಿಲ್ಲ, 3 ಪಾತ್ರೆ ನೋಡಿದೆ. ಅದು ಪ್ರತ್ಯೇಕವಾದಂತಹ ಪಾತ್ರೆಗಳು ಇಟ್ಕೊಂಡು, ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ಪಾತ್ರೆಗಳು ಇಟ್ಕೊಂಡು ಮಧ್ಯಾಹ್ನ ಬೇಯಿಸಿದ್ದೀನಿ. ಬೆಳಗ್ಗೆ ಟೋಟಲ್ 8 kg ಅಷ್ಟು ಬೇಯಿಸ್ತೀನಿ ಬೆಳಗ್ಗೆ ಸಂಜೆಯಿಂದ. ಆಮೇಲೆ ಹಾಲು ನೀರು ಎಲ್ಲ ಮಿಕ್ಸ್ ಆದಾಗ ಇನ್ನೂ ವೇಟ್ ಇದೆ. ಯಾಕಂದ್ರೆ ಹದವಾಗಿ ಕಲಿಸ್ಬೇಕು. ಹೌದು, ಗಂಟು ಆಗ್ಬಿಡುತ್ತೆ. ಗಂಟು ಸಿಕ್ಕಾಕೊಂಡ್ಬಿಟ್ರೆ ಸತ್ತೋಗ್ಬಿಡುತ್ತೆ ಮರಿ. ಅದೇ ಮನೆಗಳಲ್ಲಿ ನಾವು 2-3 ಜನ ಮಾಡೋದಕ್ಕೆ ನಾವು ಊಟನ ಇದು ಮಾಡ್ತೀವಿ, ಆಹಾರ ಮಾಡ್ಬೇಕಂದ್ರೆ. ನೀವು ರೊಟೀನಲ್ಲಿ ನೀವು 8 ವರ್ಷದಿಂದ ಮಾಡ್ತಾ ಇದ್ದೀರ ಅಂದ್ರೆ ರಿಯಲಿ ಗ್ರೇಟ್. ಸಾಲ್ತಾ ಇಲ್ಲ ಅಂತ ಒಂದು ಬೇಜಾರಾಗುತ್ತೆ ನನಗೆ. ಇನ್ನು ಕೊಡಕ್ಕೆ ಇನ್ನು ಬಂದ್ಬಿಟ್ರೆ ಕೊಡಕ್ಕಿರಲ್ವಲ್ಲ ಅಂತ ಬೇಜಾರಾಗುತ್ತೆ. ಮಾಡೋದು ಕೆಲಸ ಕಷ್ಟ ಯಾವತ್ತೂ ಅನಿಸ್ಲಿಲ್ಲ. ಆ ಪ್ರೀತಿ ಮುಂದೆ. ಆಮೇಲೆ ದೇವ್ರದ್ದು ಒಂದು ಲೆಕ್ಕ ಇದೆ ಸರ್. ನಂದೊಂದು ಕೆಲಸ ಅಂತ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ನನಗೆ ಇದರಿಂದ ಆದಾಯ ಸಿಗುತ್ತೆ ಅಂತ ಏನು ಎಕ್ಸ್ಪೆಕ್ಟೇಷನ್, ನೋ ಎಕ್ಸ್ಪೆಕ್ಟೇಷನ್. ಸರ್ವಿಸ್ ಇದು ಬೆಲೆ ಕಟ್ಟಕ್ಕಾಗಲ್ಲ ಬಿಡಿ ಇದಕ್ಕೆ. ಯಾಕಂದ್ರೆ ಈಗ ಏನಂದ್ರೆ ಯಾವಾಗ ಯಾರಿಗೆ ಏನ್ ಬೇಕಾದ್ರೆ ಆಗ್ಬೋದು. ಯಾಕಂದ್ರೆ ದೇವ್ರ ಹತ್ರ ಪ್ರತಿದಿನ ನಾನು ಬೇಡೋದು, ದೇವ್ರೆ ನನಗೆ ಒಳ್ಳೆ ಮರಣ, ಆತ್ಮಕ್ಕೆ ನಿತ್ಯ ಜೀವ, ನನ್ನ ಕೈಲಿ ಆಗಿದಷ್ಟು ಒಳ್ಳೆ ಸರ್ವಿಸು ಅಷ್ಟೇ ನಾನು ಕೇಳ್ತಾ ಇರೋದು. ನೋಡಿ, ಎಲ್ಲ ಆರಾಮ ಮಲಗಿಬಿಟ್ಟವೆ ಈಗ. ಅದು ಊಟ ಮಾಡ್ಕೊಂಡು ಇಷ್ಟೊತ್ಕೊಂಡು ಕಾಯ್ತಾ ಇದ್ವಿ. ಈಗ ಎಲ್ಲ ಆರಾಮಾಗಿ ಎಲ್ಲ ನಾಯಿಗಳು ಮಲಗಿದ್ದಾವೆ. ಹೊಟ್ಟೆ ತುಂಬ ಅಷ್ಟೇ ಕೇಳೋದು, ಬೇರೆ ಏನಿಲ್ಲ ಸರ್. ಹೌದು, ಒಳ್ಳೆ ಮನಸ್ಸು ಕೊಡಿ. ಅವ್ರು ದಯವಿಟ್ಟು ಎಲ್ಲ ಮನ್ಸು ಮಾಡಿ ಎಲ್ಲ ಯಾರು ಸರ್ವಿಸ್ ಮಾಡ್ತಾರೋ, ನಾನು ಒಬ್ಳೆ ಅಂತಲ್ಲ, ಯಾರು ಫೀಡರ್ಸ್ ಇರ್ತಾರೋ ಅವ್ರಿಗೆಲ್ಲ ನಿಮ್ ಕೈಲಿ ಆಗಿದೆ ಸಹಾಯ ಮಾಡಿ. ಯಾಕಂದ್ರೆ ದೇವ್ರಿಗೆ ನಾವು ದುಡಿಯೋದಲ್ಲಿ ಒಂದು ಭಾಗ ದೇವ್ರಿಗೂ ಕೊಡಬೇಕು, ಪಕ್ಷಿ ಪ್ರಾಣಿಗಳಿಗೂ ಕೊಡಬೇಕು. ಪಕ್ಷಿಗಳು ಒಂದು ಹೌದು ಭಾಗ ಇರ್ತದೆ ಅಂತ. ಹೌದೌದು, ಪಕ್ಷಿಗಳಿಗೆ ರೈತ ಹಾಕಿದ್ದನ್ನೆಲ್ಲ ಕೆಲವು ತಿಂತಾ ಇರ್ತದೆ. ಅದು ಒಂದಷ್ಟು ಪರ್ಸೆಂಟ್ ಅವು ತಿನ್ಲೇಬೇಕು ಪಕ್ಷಿಗಳು, ಕೊಡ್ಲೇಬೇಕಾಗುತ್ತೆ. ಅವಾಗ ದೇವ್ರ ಆಶೀರ್ವಾದ. ಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ, ಆರೋಗ್ಯ, ದೇವರ ಆಶೀರ್ವಾದ ಫಸ್ಟ್. ಎರಡನೇದು ಒಳ್ಳೆ ಆರೋಗ್ಯ. ಎರಡು ಇದ್ಬಿಟ್ಟು ಮತ್ತೆ ಒಳ್ಳೆ ಮನಸ್ಸು. ಯಾರಿಗೆ ಹಿಂಸೆ ಕೊಡೋದು ಬೇಡ. ಇರೋ ತನಕ ಎಷ್ಟು ದಿನ ಶಾಶ್ವತನೇ ಇಲ್ಲ ಭೂಮಿ. ಇರೋ ತನಕ ಎಲ್ಲರ ಜೊತೆ ಸಂತೋಷವಾಗಿರ್ಬೇಕು. ಮತ್ತೆ ಒಬ್ರ ಕಷ್ಟವನ್ನ ಅರಿತುಕೊಂಡು ನಡಿಬೇಕು ಅಷ್ಟೇ ಕೇಳ್ತಾ ಇರೋದು ಸರ್. ನೀವು ಮೂಕ ಪ್ರಾಣಿಗಳಿಗೆ ಮಾಡ್ತಾ ಇದ್ದೀರಲ್ಲ, ಇದು ಅಷ್ಟೇ ನನ್ಗೆ ಸಿಕ್ಕಿರೋ ತುಂಬಾ ಸಂತೋಷ ಆಗುತ್ತೆ. ಚೆನ್ನಾಗಿ ಮಾಡ್ತಾ ಇದ್ದೀರಾ. ವ್ಯಕ್ತಿಗಳಿಗೂ ಬೆಲೆ ಕೊಡಬೇಕು ಸರ್, ಅಷ್ಟೇ ನಾನು ಕೇಳೋದು. ಒಂದು ಹೆಣ್ಣು ಅಂದ್ರೆ ಒಂದು ಗೌರವ ಇರಬೇಕು ಅಷ್ಟೇ. ಯಾಕಂದ್ರೆ ಯಾರು ಹೆಂಗೆ ಅಂತಾರೆ ಗೊತ್ತಿಲ್ಲ, ನಮ್ಮ ಮಟ್ಟಕ್ಕೆ ತಕ್ಕಂಗೆ ನಮಗೆ ಬೆಲೆ ಕೊಡಬೇಕು ಅಷ್ಟೇ. ಹೌದು, ಸರ್ವಿಸ್ ಯಾರು ಮಾಡೋಕ್ಕಾಗಲ್ಲ ಈ ಥರ ಬಿಡಿ. ದಾರಿಯಲ್ಲಿ ಕಂಡಂತಹ ಸಾಧಕರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಜಯ ಎಂ ರವರು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ಇರ್ತಕ್ಕಂತಹ ಜಯ ಎಂ ರವರು ನಮ್ಮ ಜೊತೆಯಲ್ಲಿ ಅನೇಕ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಈ ನಾಯಿಗಳಿಗೆ ಊಟ ಹಾಕ್ತಕ್ಕಂಥದ್ದು ವಿಚಾರವಾಗಿ ತಾವು ಕೂಡ ಮನಸ್ಸು ಮಾಡಿ ಇವರಿಗೆ ಆರ್ಥಿಕವಾಗಿ ಧನ ಸಹಾಯವನ್ನು ಮಾಡಿ ನಾನು ಫೋನ್ ನಂಬರ್ ಹಾಕ್ತೇನೆ ಅಂತ ಹೇಳ್ತಾ ಇವ್ರಿಗೂ ಹ್ಯಾಂಡ್ಸ್ ಅಪ್ಪನ್ನು ಹೇಳ್ತೀನಿ. ಯಾಕೆಂತಂದರೆ ಇಂಥವ್ರ ಅಪರೂಪದಲ್ಲಿ ಆಗಲೇ ಹೇಳಿದೆ, ಅಪರೂಪದಲ್ಲಿ ಅಪರೂಪ. ಎಲ್ಲ ಮನುಷ್ಯ ಸ್ವಾರ್ಥಕ್ಕಾಗಿ ಬದುಕ್ತಾನೆ. ಪ್ರಾಣಿ ಪಕ್ಷಿಗಳನ್ನು ಕೊಲ್ತಾನೆ, ಕಾಡು ನಾಶ ಮಾಡ್ತಾ ಇದ್ದಾನೆ, ಎಲ್ಲವನ್ನ ತನ್ನ ಸ್ವಾರ್ಥಕ್ಕಾಗಿ ಅವನು ಉಪಯೋಗಿಸ್ತಾನೆ. ಅಂಥದ್ರಲ್ಲಿ ಪ್ರಾಣಿಗಳ ಬಗ್ಗೆ ಪ್ರೀತಿ, ವಿಶ್ವಾಸ, ಒಂದು ಕಾಳಜಿಯನ್ನು ಇವರು ವಹಿಸಿ ಈ ಥರ ಒಂದು ಮಹತ್ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ನಿಯರ್ಲಿ ಹ್ಯಾಂಡ್ಸ್ ಆಫ್ ಮೇಡಮ್. ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ. ಅಲ್ಲಿ ಹೋಗೋಣ.